ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಎಳ್ಳು ಬೆಲ್ಲ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವತ್ತು ನಮ್ಮಮ್ಮನ ಹತ್ರ ಹೇಳಿ ಎಳ್ಳು ಬೆಲ್ಲ ಮಾಡಿಕೊಡಿ ಅಂತ ಹೇಳಿ ಮಾಡಿಸ್ಕೊತಾ ಇದ್ದೀನಿ. ಈ ವಿಡಿಯೋನ ಹಾಗೆ ಶೇರ್ ಮಾಡೋಣ ಅಂತ ಹಾಗೆ ವಿಡಿಯೋ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಎಳ್ಳು ಬೆಲ್ಲ ಮಾಡ್ಕೊಳ್ಳಿ, ವಿಡಿಯೋನ ನೋಡಿ. ಫಸ್ಟ್ಗೆ ಬಾಣಲಿಗೆ ಎಳ್ಳು ಹಾಕ್ಕೊಂಡಿದ್ದೀನಿ. ಎಳ್ಳು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಅಂತ ಹುರ್ಕೋತಾ ಇದ್ದೀವಿ. ಎಳ್ಳು ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಅಂದರೆ ಎಳ್ಳು ಸ್ವಲ್ಪ ಫ್ಲಾಟಾಗಿರುತ್ತಲ್ಲ, ಅದು ಚೆನ್ನಾಗಿ ಹುರಿದ್ರೆ ಸ್ವಲ್ಪ ದಪ್ಪ ದಪ್ಪ ಬರುತ್ತೆ. ಅಂದರೆ ಅದಕ್ಕಿಂತ ಸ್ವಲ್ಪ ತಿಕ್ನೆಸ್ ಸ್ವಲ್ಪ ದಪ್ಪ ಆಗುತ್ತೆ ನೋಡಿ, ಈ ಥರ ಅಷ್ಟು ಹುರ್ಕೊಂಡ್ರೆ ಸಾಕು. ಮತ್ತು ಚಟಪಟ ಅನ್ನುತ್ತೆ, 1-2-3 ಚಟಪಟ ಅಂದರೆ ಸಾಕು. ಅಷ್ಟನ್ನು ತಗೊಂಡು ಸೈಡಲ್ಲಿ ಎತ್ತಿಟ್ಕೋಬಹುದು ನೋಡಿ. ಇಷ್ಟೇ ಸಾಕು, ತುಂಬ ಕಲ್ಲರಾಗೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಜಾಸ್ತಿ ಹುರಿದ್ರೂ ಕೂಡ ಅಷ್ಟು ಚೆನ್ನಾಗಿರಲ್ಲ, ಯಾಕಂದರೆ ಇದನ್ನೆಲ್ಲವನ್ನೂ ಸಹ ನ್ಯಾಚುರಲ್ಲಾಗಿ ತಿನ್ನಬಹುದು. ಹಾಗೆಯೇ ಇದನ್ನು ಹುರಿಯುವಂಥ ನೆಸೆಸಿಟಿ ಏನಿರಲ್ಲ. ಬಟ್ ಇದನ್ನು ಜಾಸ್ತಿ ದಿನಗಳವರೆಗೂ ಇಟ್ಕೊಂಡು ಕೂಡ ತಿನ್ನಬಹುದು. ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹುರಿಯೋದ್ರಿಂದ. ಹಾಗಾಗಿ ಸ್ವಲ್ಪ ಹುರಿದ್ಬಿಟ್ಟು ಮಾಡಿದ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ, ಹಾಗಾಗಿ ಹುರಿಯೋದು. ನೆಕ್ಸ್ಟು ಕಡಲೆಬೀಜನೂ ಅಷ್ಟೇ ಹೆಲ್ತಿಗೆ ತುಂಬ ಒಳ್ಳೆಯದು. ಕಡಲೆಬೀಜನೂ ಅಷ್ಟೇ ಇಷ್ಟು ಹುರ್ಕೊಂಡ್ರೆ ಸಾಕು. ಇದು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು, ಇದರಿಂದ ರಕ್ತ ಕೊಡುತ್ತೆ ಅಂತಾರೆ. ಕಡಲೆಬೀಜ ಮತ್ತು ಬೆಲ್ಲ ಎರಡನ್ನೂ ಸಹ ತಿನ್ನೋದಕ್ಕೆ ಕೊಡ್ತಾರೆ, ರಕ್ತ ಬರುತ್ತೆ ಅಂತ. ಹಾಗಾಗಿ ಈ ವಸ್ತುಗಳೆಲ್ಲನೂ ಸಹ ಆಯುರ್ವೇದಿಕ್ಕಿಂದನೂ ತುಂಬ ಒಳ್ಳೆಯದು, ನ್ಯಾಚುರಲಾಗಿ ಕೂಡ ತುಂಬ ಒಳ್ಳೆಯದು. ನಮಗೆ ಸ್ವಲ್ಪ ಕಡಲೆಬೀಜ ಜಾಸ್ತಿ ಹುರಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವರು ಸ್ವಲ್ಪ ಕಲ್ಲರ್ಗೋಸ್ಕರ ಸ್ವಲ್ಪನೇ ಹುರಿತಾರೆ, ಅದು ಅವ್ರವ್ರಿಗೆ ಇಷ್ಟ. ಬಟ್ ನಮಗೆ ಸ್ವಲ್ಪ ಜಾಸ್ತಿ ಹುರಿದಷ್ಟು ಟೇಸ್ಟ್ ಸಿಗುತ್ತೆ ಅಂತ ನಾವು ಸ್ವಲ್ಪ ಜಾಸ್ತಿ ಹುರಿತೀವಿ. ಕಡಲೆಬೀಜನ ಸ್ವಲ್ಪ ಹೊತ್ತು ತಣ್ಣಗೆ ಹಾಕಿ ಎತ್ತಿಡೋಣ. ನೆಕ್ಸ್ಟ್ ಈ ಹುರುಗಡ್ಲೆನೂ ಅಷ್ಟೇ ಏನು ಹುರಿಯೋ ಅವಶ್ಯಕತೆ ಇರಲ್ಲ. ಬಟ್ ಇದನ್ನು ನಾವು 1 ತಿಂಗಳವರೆಗೂ ನಾವು ಇಟ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಹುರಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಇಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಾಂದರೆ ಸಾಫ್ಟಾಗಿ ಗೊತ್ತಲ್ಲ, ಮಾಮೂಲಿ ಹುರುಗಡ್ಲೆ ಸಾಫ್ಟಾಗಿ ಇರುತ್ತೆ. ಹಾಗಾಗಿ ಸ್ವಲ್ಪ ಅದನ್ನು 1-2 ನಿಮಿಷ ಸಾಕು ಅಷ್ಟೇ. ಸ್ವಲ್ಪ ಬಿಸಿ ಮಾಡಿ ಅಥವಾ ಬೆಚ್ಚಗೆ ಮಾಡಿ ಅಂತಾರಲ್ಲ, ಅಷ್ಟು ಮಾತ್ರ ಮಾಡಿದ್ರೆ ಸಾಕು. ನೆಕ್ಸ್ಟು ಕೊಬ್ಬರಿನೂ ಅಷ್ಟೇ ಚೆನ್ನಾಗಿರುವಂತಹ ಕೊಬ್ಬರಿ ತೊಗೋಬೇಕು. ಚೆನ್ನಾಗಿರುವಂತಹ ಕೊಬ್ಬರಿ ತೊಗೊಂಡು ಇದನ್ನು ತುರಿಬೇಕು. ತುರಿದು ಅದರ ಸುತ್ತ ಇರುವಂಥ ಕಪ್ಪನ್ನೆಲ್ಲ ತೆಗಿಬೇಕು. ನಿಮಗಿಷ್ಟ ಇದ್ದು ತೆಗಿಯೋಗಿದ್ರೆ ತೆಗೀರಿ, ತೆಗಿದೇನೂ ಸಹ ಇರಬಹುದು. ಹಾಗೆ ಇದ್ದರೂ ಪರವಾಗಿಲ್ಲ, ನಡೆಯುತ್ತೆ. ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಾದರೆ ಸ್ವಲ್ಪ ಕಪ್ಪು ಇರೋದೆಲ್ಲ ತೆಗೆದು ಅದನ್ನು ನೀಟ್ ಮಾಡಿ ಹಚ್ಚಿಟ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಇದನ್ನು ಚಾಕುಲ್ಲೂ ಸಹ ಎರಿಬಹುದು. ಬಟ್ ಗೊತ್ತಲ್ಲ, ಕೊಬ್ಬರಿ ಸ್ವಲ್ಪ ಗಟ್ಟಿ ಜಾಸ್ತಿ ಇರುತ್ತೆ, ಹುಷಾರಾಗಿ ಎರಿಬೇಕಾಗುತ್ತೆ. ಚಾಕುವಿನಲ್ಲಿ ಏನಾದರೂ ಮಿಸ್ ಆದರೆ ಕೈಯೆಲ್ಲ ಕುಯ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಬಟ್ ಬೆಸ್ಟ್ ಏನಪ್ಪ ಅಂದರೆ ಈ ಥರ ತುರಿದ್ಬಿಡೋದು. ತುರಿದ್ರೆ ಸ್ವಲ್ಪ ಹೋಗುತ್ತೆ ನೀಟಾಗೆಲ್ಲ ನೋಡಿ. ಚಾಕುಲಿ ಸ್ವಲ್ಪ ಕಷ್ಟನೇ ಮಾಡೋದು, ಕೆಲವೊಂದು ತುರಿಯೋಕ್ಕಾಗದೇ ಇರೋದನ್ನು ಅಮ್ಮ ಆ ರೀತಿ ಚಾಕುಲಿ ಸ್ವಲ್ಪ ಎರಿತಾಯಿದ್ರು ನೋಡಿ. ಎಷ್ಟು ಚೆನ್ನಾಗಿದೆ ಕೊಬ್ಬರಿ, ಫ್ರೆಶ್ ಕೊಬ್ಬರಿ ಕೂಡ ಟೇಸ್ಟ್. ಕೊಬ್ಬರಿ ಬೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ತಿಂತಾ ಇದ್ವಲ್ಲ, ಕೊಬ್ಬರಿ ಬೆಲ್ಲ ಆ ಥರ ಎಷ್ಟು ಚೆನ್ನಾಗಿದೆ. ಕೊಬ್ಬರಿನೂ ಅಷ್ಟೇ ಚಿಕ್ಕದಾಗಿ ಹೆಚ್ಚಿ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು. ಇವಾಗ ಕಡಲೆ ಬೀಜ ಎಳ್ಳಾಗಿರಬಹುದು, ಕಡಲೆ ಎಲ್ಲ ಚಿಕ್ಕದಾಗಿರುತ್ತಲ್ಲ, ಇದು ಅದರ ಸೈಜ್ಗೆ ಚಿಕ್ಕದಾಗಿ ಹಚ್ಚಿ ಸಣ್ಣಗೆ ಮಾಡಿ ಇಟ್ಕೋಬೇಕು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಇಡೀ ಊರಲ್ಲಿ, ಹಳ್ಳಿ ಅಲ್ವಾ, ಫುಲ್ ಇಡೀ ಊರಲ್ಲಿ ಎಲ್ಲರಿಗೂ ಎಳ್ಳು ಬೇರ್ಕೊಂಡು ಬರ್ತಾಯಿದ್ವಿ. ಚೆನ್ನಾಗಿತ್ತು ಅವಾಗೆಲ್ಲ. ಬಟ್ ಈಗೆಲ್ಲ ನಮ್ಮ ಮಕ್ಕಳನ್ನ ನಾವು ಕಳಿಸ್ಬೇಕು. ಈಗ ನನ್ನ ಮಗಳು ಸಹ ಹೋಗ್ತಾಳೆ. ಎಳ್ಳು ಬೆಲ್ಲ ಮಾಡಿ ಎಳ್ಳು ಬೆಲ್ಲನ ಊರಿಗೆಲ್ಲ ಬೀರ್ಕೊಂಬರೋದು. ಎಳ್ಳು ಬೆಲ್ಲನ ಹುರಿದೇನೂ ಸಹ ತಿನ್ನಬಹುದು ಹಾಗೆ ನ್ಯಾಚುರಲ್ಲಾಗಿ. ಬಟ್ ಸ್ವಲ್ಪ ಟೇಸ್ಟ್ ಬರುತ್ತೆ, ಮತ್ತು ಸ್ವಲ್ಪ ದಿನ ಇಟ್ಕೊಂಡು ತಿನ್ನಬೇಕು ಅಂದರೆ ಸ್ವಲ್ಪ ಹುರಿದ್ರೆ ಸರಿ. ಇದನ್ನೆಲ್ಲ ಅವಾಗೆಲ್ಲ 1 ತಿಂಗಳು ಮೇಲೆ ಇಟ್ಕೊಂಡು ತಿಂತಾ ಇದ್ದಿದ್ದು. ಆಚೆ ಹೋಗಿ ಒಳಗೆ ಬಂದು ಮಕ್ಕಳಲ್ವ ತಿಂತಾ ಇರ್ತಿದ್ವಿ, ಚೆನ್ನಾಗಿರ್ತಿತ್ತು. ಬಟ್ ಈಗೆಲ್ಲ ಅಷ್ಟೊಂದು ತಿನ್ನೋರು ಇಲ್ಲ, ಮಾಡೋರು ಇಲ್ಲ, ಹಾಗಾಗ್ಬಿಟ್ಟಿದೆ. ನಮ್ಮ ಮನೆಗಳಲ್ಲಿ ಜಾಸ್ತಿ ತಿನ್ನಲ್ಲ.
ಆದರೂ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಹಿರಿಯರು ಅವಾಗಿಂದ ಯಾವ್ಯಾವ ಒಬ್ಬಕ್ಕಿ ಯಾವ್ಯಾವ ಥರ ಅಂತ ಎಲ್ಲ ನೀಟಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಪದ್ಧತಿ ನಮ್ಮದು. ನೆಕ್ಸ್ಟು ಕಡಲೆ ಬೀಜ ಇದೆಯಲ್ಲ, ಕಡಲೆ ಬೀಜ ಎಲ್ಲ ಸ್ವಲ್ಪ ತಣ್ಣಗಾಗಿತ್ತಲ್ವ, ಅದನ್ನೆಲ್ಲ ನೀಟಾಗಿ ಸಿಪ್ಪೆ ಎಲ್ಲ ಸುಲಿದು ಅದನ್ನೆಲ್ಲ ಸೈಡಲ್ಲಿ ಎತ್ತಿಟ್ಕೊಳ್ಳೋದು. ಫುಲ್ಲು ಎಲ್ಲ ನೀಟಾಗಿ ಸುಲಿದು ನೋಡಿ ಇಷ್ಟು ನೀಟ್ ಮಾಡಿದ್ರೆ ಸಾಕು. ನೋಡಿ ಇದೇನಷ್ಟು ಕಪ್ಪೇನಾಗಿಲ್ಲ, ನಮಗೆ ಓಕೆ ಇಷ್ಟು. ಕೆಲವರು ಇನ್ನೂ ಬೆಳ್ಳಗಿರೋ ಥರನೇ ಮಾಡ್ಕೋತಾರೆ, ಅದು ಅವ್ರಿಗೆ ಇಷ್ಟ. ಬಟ್ ನಮಗೆ ಈ ಥರ ಸ್ವಲ್ಪ ಹುರ್ಕೊಂಡ್ರೆ ಸಾಕು, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇದನ್ನೆಲ್ಲ ಒಪ್ಪು ಮಾಡೋದು ಅಂತಾರೆ, ಅಂದರೆ 2 ಪೀಸ್ ಮಾಡೋದು ಕಡಲೆ ಬೀಜನೆಲ್ಲ. ಈ ಥರ ಸಾಫ್ಟಾಗಿ ಮೂವ್ ಮಾಡಿದ್ರೆ ಕಡಲೆ ಬೀಜದ ಮೇಲೆ ಅದು ನೀಟಾಗಿ 2 ಹೋಳಾಗುತ್ತೆ. ಫುಲ್ಲು ರೌಂಡ್ ಇರುತ್ತಲ್ಲ, ಅದ್ರ ಬದಲು 2 ಹೋಳು ಥರ ಮಾಡೋದು. ನೋಡಿ ಈ ಥರ ಮಾಡೋದ್ರಿಂದ ಸಾಫ್ಟಾಗಿ ಇದಾಗುತ್ತೆ. ನೆಕ್ಸ್ಟು ಬೆಲ್ಲನ ಬೆಲ್ಲ ತೊಗೊಂಡು ಹಚ್ಚಿದರೆ ಆಗಿತ್ತು. ಬಟ್ ಉಂಡೆ ಬೆಲ್ಲ ಇತ್ತಲ್ವ, ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಉಂಡೆ ಬೆಲ್ಲ ತೊಗೊಂಬಂದ್ವಿ. ಬೆಲ್ಲ ಆದ್ರೂ ಸ್ವಲ್ಪ ನೀಟಾಗಿ ಹಚ್ಚಬೇಕು. ಬೆಲ್ಲ ಹಚ್ಚೋದು ಸ್ವಲ್ಪ ಕಷ್ಟನೇ, ಯಾಕಂದರೆ ಅದು ಸಾಫ್ಟಾಗಿರೋದ್ರಿಂದ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಶೇಪು ಅಷ್ಟು ಸರಿಯಾಗಿ ಬರೋಲ್ಲ. ಕೆಲವರು ತುಂಬ ನೀಟಾಗಿ ಶೇಪ್ ಕೊಟ್ಟು ಮಾಡ್ತಾರೆ, ಅಂಗಡಿಗಳಲ್ಲೆಲ್ಲ ಮಾಡ್ತಾರಲ್ವ ಅವರು. ಬಟ್ ಇಷ್ಟು ಓಕೆ, ನಾವು ಎಷ್ಟಾಗುತ್ತೋ ಅಷ್ಟು ಉಂಡೆ ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡ್ಕೊಂಡಿದ್ದೀವಿ. ನಮಗೆ ಓಕೆ ಸಾಕು ಅನ್ನಿಸ್ತು. ನಾವು ಸ್ವಲ್ಪ ಹಚ್ಚಕ್ಕಾಗದೇ ಇದ್ದಿದ್ದನ್ನೆಲ್ಲ ಸ್ವಲ್ಪ ಕುಟ್ಟಿ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ. ಅದನ್ನು ಸೈಡಲ್ಲಿ ಇಟ್ಕೊಂಡು ಈಗೆಲ್ಲ ನಾವು ಒಟ್ಟಿಗೆ ಮಿಕ್ಸ್ ಮಾಡೋಣ. ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಕಡಲೆ ಬೀಜ, ಹುರ್ಗಡ್ಲೆ ಮತ್ತು ಎಳ್ಳು, ಕೊಬ್ಬರಿ ಎಲ್ಲವನ್ನು ಸಹ ಒಂದು ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡೋಣ. ಇವೆಲ್ಲವನ್ನು ಅಷ್ಟೇ ನೀಟಾಗಿ ಎಲ್ಲ ಬೆರೆಯೋ ಥರ ಮಿಕ್ಸ್ ಮಾಡೋಣ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಇದೆಲ್ಲವನ್ನು ಒಂದು ಕವರಲ್ಲಿ ಹಾಕಿ ನೀಟಾಗಿ ಎತ್ತಿಟ್ಕೋಬೇಕು. ಸಾಫ್ಟ್ ಆಗಬಾರ್ದು, ಆ ರೀತಿ. ನೋಡಿ ನಮ್ಮ ಎಳ್ಳು ಬೆಲ್ಲ ರೆಡಿ ಆಯಿತು. ಇದಕ್ಕೆ ಬೇಕಿದ್ರೆ ನೀವು ಜೀರಿಗೆ ಕಾಳು ಬರುತ್ತಲ್ಲ, ಕಲರ್ ಜೀರಿಗೆ ಕಾಳು ಅಂತಾರಲ್ವ, ಅದನ್ನು ತೊಗೊಂಬಂದು ನೀವು ಮಿಕ್ಸ್ ಮಾಡ್ಕೊಬಹುದು. ಇದನ್ನು ನೋಡಿ ಈ ಥರ ಫ್ರೆಶ್ಶಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋವಂಥ ಎಳ್ಳು ಬೆಲ್ಲ ಬೆಸ್ಟು. ಅಂಗಡಿಯಲ್ಲಿ ಒಂದೊಂದ್ಸಲಿ ಚೆನ್ನಾಗಿರಲ್ಲ. ಬಟ್ ಇಲ್ಲಿ ಎಲ್ಲನೂ ನೀಟಾಗಿ ಮಾಡಿರೋದ್ರಿಂದ ನೋಡಿ ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನೋಕ್ಕೂ ಒಳ್ಳೆಯದು. ನೀವು ಸಹ ನಿಮ್ಮ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ಆದಷ್ಟು ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ಈ ಥರ ಪಾಕೆಟ್ ಮಾಡಿ ಎಳ್ಳು ಬೆಲ್ಲ ಬೀರ್ತಾಯಿದ್ವಿ. ಬಟ್ ಈಗ ತುಂಬ ಬೇರೆ ಥರ ವೆರೈಟಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಎಳ್ಳು ಬೆಲ್ಲ ಬೀರ್ತಾರೆ. ಅದು ಅವ್ರ ಇಷ್ಟ, ಮಾಡ್ಕೊಳ್ಳಿ. ನಿಮಗೂ ಯಾವ ಥರ ಬೇಕೋ ಆ ಥರ ಮಾಡಿಕೊಂಡು ಎಳ್ಳು ಬೆಲ್ಲ ಬೀರಿ. ಎಲ್ರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ದಯಮಾಡಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಮಕರ ಸಂಕ್ರಾಂತಿ. ಸಬ್ಸ್ಕ್ರೈಬ್ ಫಾರ್ ಅವರ್ ಚಾನಲ್. ಧನ್ಯವಾದಗಳು.